ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೊಂದು ಸಣ್ಣ ವಿಡಿಯೋ ಇದೆ, ಇದನ್ನು ನೋಡ್ಕೊಂಬನ್ನಿ. ಇದ್ರ ವಿಚಾರ ಆಮೇಲೆ ನಿಮಗೆ ಹೇಳ್ತೇನೆ. ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ದು ನಿಮ್ಗೆ ಯಾರು ಹೇಳಿದ್ದು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಆ ನೋವನ್ನ ತಾಳಲಿಕ್ಕಾಗದೆ. ಅಲ್ಲ ಗುರು, ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ? ಎಸ್, ಒಬ್ಬ ಮನುಷ್ಯನ ಮೇಲೆ ಟಾರ್ಗೆಟ್ ಮಾಡಿ ಆ್ಯಕ್ಚುಲ್ ಸಾಕ್ಷಿಗಳಿಲ್ದೇ ಅವ್ರ ಮೇಲೆ ಆರೋಪ ಮಾಡುವವರಿಗೆ ಯಾವ ಥರ ಎಡವಟ್ಗಳಾಗ್ತದೆ ನೀವು ಮುಂದೆ ಬರೋ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಒಂದ್ಸಲಿ ನೋಡ್ಕೊಬನ್ನಿ. ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಸತ್ತು ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡದ್ದು ನಿಮ್ಗೆ ಯಾರು ಹೇಳಿದ್ದು? ನೀವೇ ಹೇಳಿದ್ರಲ್ಲ ಸರ್, ಇವಾಗ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ, ವಾರಿಜ ವಾರಿಜ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ವಾರಿಜ ಮೇಡಮ್, ವಾರಿಜ ಕುಟುಂಬದವ್ರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನ ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ತಾರೆ.